Hello everyone, welcome back to my YouTube ಚಾನಲ್ ಸುಖಶವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ತಮ್ನೇಲಲ್ಲಿ ನೋಡಿರ್ತೀರಾ. ನಾವಿವತ್ತು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಅದು ಭೀಮ್ ನವಾಸೆ ಸ್ಪೆಷಲ್ ಆಗಿದೆ. ಸೊ ನಾವು ಆಲ್ರೆಡಿ ಮಧ್ಯರಾತ್ರಿನೇ ಹೊರಟಿದ್ವಿ. ಸೊ ಅರೌಂಡ್ ನಾವು 12ಗೆ ಹೊರಟಿದ್ವಿ. ಅಲ್ಲಿ ತುಂಬಾ ಜನ ಇರ್ತಾರೆ ಅಂತ ಆಲ್ರೆಡಿ ಗೆಸ್ ಇತ್ತು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಟ್ರೆಂಡ್ ಆಗಿದೆ ಇದು. ಎಲ್ಲರೂ ಮಲಗಿರೋ ಟೈಮಲ್ಲಿ ನಾವು ನೋಡಿದ್ರೆ ಎದ್ದು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಆಲ್ರೆಡಿ ನಾವು ಇವಾಗ ಬಿಟ್ಟಾಗ 12:46 ಆಗಿತ್ತು. ಆ್ಯಂಡ್ ನಮ್ಮ ಅತ್ತಿಗೆ ಬೇರೆ ಒಂದು ಸಾಂಗ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನಗು ನಗುತ್ತಾ ಚಾಮುಂಡಿ ನಿಂತಿಹಳು ಸಾಂಗ್. ಇನ್ನೊಂದ್ಸತಿ ಹಾಡು. ಅಷ್ಟೇ, ಒಂದೇ ಸಲ. ಇನ್ನೊಂದ್ಸಲ ಹಾಡು ಅಂತ ಅಂದರೆ ಓನ್ಲಿ ಒನ್ ಟೈಮ್ ಅಂತ ಅಷ್ಟೇ ಅಂದ್ಬಿಟ್ಲಲ್ಲ. ಬರೀ ಇಂಥದೆಯಾ? ನಾವು ರೀಚ್ ಆದಾಗ ಆಲ್ರೆಡಿ ಲೈಟಿಂಗ್ಸ್ ಎಲ್ಲನೂ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಲೈಟಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನೀವು ಓನ್ ವೆಹಿಕಲ್ಸಲ್ಲಿ ಬರ್ತಾ ಇದ್ದರೆ ಇಲ್ಲಿ ಪಾರ್ಕಿಂಗ್ ಅಲಾಟ್ಮೆಂಟಿಗೆ ಜಾಗ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾರ್ಕಿಂಗ್ ಫೀ ಕೂಡ ತಗೊತಾರೆ, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾವು ಕೂಡ ನಮ್ಮ ಕಾರ್ನ ಪಾರ್ಕ್ ಮಾಡಿ ದೇವಿ ದರ್ಶನ ಮಾಡೋಣ ಅಂತ ಬಂದ್ವಿ. ಒಂಚೂರು ಹಿಂದಕ್ಕಾರು ಬರ್ತೀರಾ? ಏನ್ ಬೇಕು? ವಿಡಿಯೋ ಮಾಡ್ತಾ ಇದ್ದೀನಿ ನೋಡ ಸುಮ್ಮನೆ ಬ್ರೋ. ಒಂಚೂರು ತಿರುಗಿದ್ರೆ ಏನೂ ಆಗಲ್ಲ, ಹೇಳು, ಬರಲ್ಲ ನೋಡು. ಹಾಯ್. ನಾನೇ ಕಾಣಿಸಿಲ್ಲ. ಜನ ನೋಡಿದ ತಕ್ಷಣನೇ ನಮಗೆ 1 ಸೆಕೆಂಡ್ ಶಾಕ್ ಆಗೋಯ್ತು. ಯಾಕಂದರೆ ನಮಗೆ ಬಂದಾಗ ಇಷ್ಟು ಜನ ಇದ್ದಾರೋ ಆಲ್ರೆಡಿ ಕ್ಯೂವಲ್ಲಿ, ನಾವು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅನ್ನೋಂಗೆ ನಮಗೆ ಫೀಲ್ ಆಯಿತು. ನಾವು ಅರೌಂಡ್ ಮಧ್ಯರಾತ್ರಿ 3 o'clock ಆಗಿತ್ತು ಕ್ಯೂವಲ್ಲಿ ನಿಂತು. ಆ್ಯಂಡ್ ಫೈನಲ್ ನಮಗೆ ದರ್ಶನ ಆಗಿದ್ದು ಮಾರ್ನಿಂಗ್ 9:30 ಆಗಿತ್ತು. ಅಂದರೆ ತಿಳ್ಕೊಳ್ಳಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ತುಂಬಾ ಕ್ಯೂ ಇತ್ತು ಮಾತ್ರ. ಆ್ಯಂಡ್ ಭಕ್ತಾದಿಗಳು ಮಾತ್ರ ತುಂಬಾ ಬರ್ತಾ ಇದ್ದಾರೆ ಹೊರತು ಯಾರು ಕಡಿಮೆ ಅಂತೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಈ ಒಂದು ಸ್ಥಳದ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಬೇಡ್ಕೊಂಡ್ರು ನೀವು ಇಲ್ಲಿ 7 ವಾರ ಇಲ್ಲ 9 ವಾರ ಬಂದು ಕಾಯಿ ಕಟ್ಟಿದ್ರೆ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ, ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ವರ್ಷಕ್ಕೆ ಒಂದೇ ಸಲ, ಅದು ಭೀಮ್ನ ಅಮಾವಾಸ್ಯೆ ದಿನ ಅಮ್ಮನವರ ವಿಗ್ರಹನ ನೋಡಲಿಕ್ಕೆ ಇಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಕೂಡ ಇಲ್ಲಿ ಆ ಮೂರ್ತಿಗೆ ಹಾಲಿನ ಅಭಿಷೇಕ ಸಹ ಮಾಡ್ಬೋದು. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ಅವಕಾಶ ಇರುತ್ತದೆ. ನೀವು ಇಲ್ಲಿ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಇಲ್ಲಿ ಎಲ್ಲ ಆಗುತ್ತದೆ. ಇಲ್ಲಿ ಬಸಪ್ಪನಿಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆಶೀರ್ವಾದ ಸಿಗುತ್ತೆ. ಇಲ್ಲಿ ಬಂದು ನೀರು ಹಾಕ್ಸ್ಕೊಳ್ಳೋದ್ರಿಂದನೂ ನಿಮಗೆ ಅಂಟಿರೋ ರೋಗ ಅಥವಾ ಏನೇ ಒಂದು ಕಾಯಿಲೆ ಇದ್ರೂ ಎಲ್ಲ ವಾಸಿಯಾಗುತ್ತೆ. ಇಲ್ಲಿ ವರ್ಷಕ್ಕೆ 350 ದಿನ ಕೂಡ ಬರೋ ಭಕ್ತರಿಗೆ ಅನ್ನದಾಸೋಹ ಏರ್ಪಾಡು ಮಾಡಿರ್ತಾರೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಈ ದಿನ ಗೌಡ್ಗೆರೆಯಲ್ಲಿ ಜಾತ್ರೆ ವೈಬ್ಸ್ನ ನಾವು ನೋಡ್ಬೋದು. ಅಮ್ಮನವರಿಗೆ ವಿಶೇಷವಾದ ಅಲಂಕಾರ ಮಾಡಿರ್ತಾರೆ. ಅಮ್ಮನವರ ಮೆರವಣಿಗೆ ಕೂಡ ಸಹ ನಾವು ನೋಡ್ಬೋದು ಇಲ್ಲಿ. ಆ ಮೆರವಣಿಗೆ ಆದ ನಂತರ ದೇವ್ರನ್ನ ಕೂರಿಸ್ಬಿಟ್ಟು ತೇರು ಎಳಿತಾರೆ. ಆ್ಯಂಡ್ ಮತ್ತು ಇಲ್ಲಿ ಬಸಪ್ಪನವರಿಗೂ ಸಹ ವಿಶೇಷವಾದ ಅಲಂಕಾರ ಮಾಡಿರ್ತಾರೆ. ಒಂದೇ ಸಲ ಹೇಳಬೇಕು ಅಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಮ್ಮನವರ ದರ್ಶನ ಮಾಡಿ, ನಿಮಗೂ ಸಹ ಒಳ್ಳೆಯದಾಗುತ್ತೆ. ನಮ್ಮ ದರ್ಶನ ಮುಗಿದ್ಮೇಲೆ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹಂಗೆ ಹಾಯ್ ಬಾಯ್ ಬಾಯ್ ಹೇಳ್ಬೇಕೀಗ. ಬಾಯ್ 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 ಬಾಯ್. ಆ್ಯಂಡ್ ನಾನು ನಮ್ಮ ಅತ್ತಿಗೆ ಮೇಕಪ್ ಒಂದು ಸ್ವಲ್ಪ ಡಲ್ಲಾಗಿ ಹೋಯ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಮನೆಗೆ. ಆ್ಯಂಡ್ ತುಂಬ ಟಯರ್ಡ್ ಆಗಿತ್ತು, ನಾವು ರೆಸ್ಟ್ ಮಾಡಿದ್ವಿ. ಸೊ ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿದ್ದರಿಂದ ನಮ್ಮ ಯಜಮಾನ್ರು ಪಾದಪೂಜೆ ಮಾಡಬೇಕು ಅಲ್ವಾ. ಪ್ರತಿಯೊಂದು ಹೆಣ್ಣಿಗೂ ತಮ್ಮ ಗಂಡಂದಿರ ಪಾದಪೂಜೆ ಮಾಡುವುದೇ ಒಂದು ಸೌಭಾಗ್ಯ ಅಂತಲೇ ಹೇಳ್ತಾರೆ. ಯಾಕಂದರೆ ತಮ್ಮ ಮಾಂಗಲ್ಯ ಗಟ್ಟಿಯಾಗಿರಬೇಕು ಮತ್ತು ಗಂಡನ ಅಭಿವೃದ್ಧಿ ಆಗಬೇಕು ಅಂತ ಈ ಭೀಮ್ನ ಅಮಾವಾಸ್ಯೆನ ನಾವು ಮಾಡ್ತೀವಿ. ಇದಾಗಿದ್ದು ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.
See you in the next video. Bye bye.